ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೊಂದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ. ಆ ಅನುಭವವೇ ಜೀವನ. ತಿಳಿಯದೆ ಮಾಡಿದ್ರೆ ಅದು ತಪ್ಪು, ತಿಳಿದು ಮಾಡಿದ್ರೆ ಅದು ಪಾಪ. ತಪ್ಪಿಗೆ ಕ್ಷಮೆ ಇದೆ, ಆದರೆ ಪಾಪಕ್ಕೆ ಯಾವತ್ತೂ ಕ್ಷಮೆ ಇಲ್ಲ. ಈ ಜಗತ್ತಿನಲ್ಲಿ ಖುಷಿಯಾಗಿರ್ಬೇಕಂದ್ರೆ ಮಾಡಬೇಕಾದ ಎರಡು ಕೆಲಸ. ಮೊದಲು ಅತಿಯಾಗಿ ಯಾವ ವ್ಯಕ್ತಿ ಸಹವಾಸಕ್ಕೆ ಹೋಗಬಾರ್ದು. ಮತ್ತೊಂದು, ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕರ್ಮ ಹೇಳ್ತದೆ, ಸೇಡು ತೀರಿಸ್ಕೊಳ್ಬೇಡ, ಕಾದು ನೋಡು ಸಾಕು. ಇದ್ರೆ ಭೀಷ್ಮನಂತಿರ್ಬೇಕು, ನಿನ್ನ ಸೋಲು ನಿನ್ನಿಂದಲೇ ನಿರ್ಧರಿಸುವಂತಿರ್ಬೇಕು, ಬದಲಿಗೆ ನಿನ್ನ ಶತ್ರುಗಳಿಂದಲ್ಲ. ಇಷ್ಟ ಆದವರ ಜೊತೆ ಸಂತೋಷವಾಗಿ ಇರಬೇಕು ಅಂತ ಎಲ್ಲರಿಗೂ ಇರುತ್ತೆ, ಆದ್ರೆ ಅದೃಷ್ಟ ಸ್ವಲ್ಪ ಜನಕ್ಕೆ ಮಾತ್ರ ಇರುತ್ತೆ ಅಲ್ವಾ. ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿ ಮುಳುಗಿಸಬಹುದು, ಹಾಗೆ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಹುದು. ಹಾಗಾಗಿ ಮಾತಾಡುವ ಮುನ್ನ ಯೋಚಿಸಿ. ಗೌರವ ಅನ್ನೋದು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ್ಲೇ ಅದು ಮರಳಿ ನಮಗೆ ಸಿಗ್ತದೆ. ಒಂದು ಕಾಲವಿತ್ತು, ಮಾತನಾಡಲು ಕುಳಿತರೆ ಮಾತೇ ಮುಗಿತಿರ್ಲಿಲ್ಲ. ಆದ್ರೆ ಇಂದು ಎಲ್ಲವೂ ಮಾತುಗಳು ಆರಂಭದ ಮುನ್ನವೇ ಮುಗಿದು ಹೋಗ್ತವೆ. ಜೀವನದಲ್ಲಿ ಶಾಂತವಾಗಿರ್ಬೇಕಂದ್ರೆ ಮರೆಯಲಾಗದ ವ್ಯಕ್ತಿಗಳನ್ನು ಕ್ಷಮಿಸಿಬಿಡು, ಕ್ಷಮಿಸಲಾಗದ ವ್ಯಕ್ತಿಗಳನ್ನು ಮರೆತು ಬಿಡು. ತಾನು ಬೆಳಿಬೇಕೆನ್ನುವ ಕನಸಿರ್ಬೇಕು, ಹಾಗೆ ಇನ್ನೊಬ್ಬರನ್ನ ಬೆಳೆಸಬೇಕೆನ್ನುವ ಮನಸ್ಸಿರ್ಬೇಕು. ಸುತ್ತಲೂ ಕತ್ತಲೆ ಕವಿದಿರುವಾಗ ಎಲ್ಲೋ ಒಂದು ಕಡೆ ಸಣ್ಣ ಬೆಳಕು ಕಾಣಿಸ್ತದೆ. ಭರವಸೆ ಅಂದ್ರೆ ಅದೇ ನಮ್ಮನ್ನು ಮುನ್ನಡೆಸುವ ಶಕ್ತಿ. ಬಯಸಬೇಡ ಯಾರಿಂದಲೂ ಯಾವುದನ್ನು, ನಿನ್ನ ತಾಳ್ಮೆ ನಿನ್ನನ್ನು ಒಳ್ಳೆಯ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಸಮಯಕ್ಕೆ ತಕ್ಕ ಹಾಗೆ ನಟನೆ ಮಾಡಿ ನಂಬಿಸುವ ಜನರೇ ತುಂಬಿರುವ ಈ ಲೋಕದಲ್ಲಿ ಒಳ್ಳೆತನದ ನಂಬಿಕೆಗೆ ಎಲ್ಲಿದೆ ಬೆಲೆ? ಜೀವನದಲ್ಲಿ ಪಾಲಿಸಬೇಕಾದ 8 ಅಂಶಗಳು. ನಿಮ್ಮನ್ನ ನೀವು ಒಪ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು. ಮತ್ತೊಬ್ಬರ ಲೋಪದೋಷಗಳನ್ನ ಹುಡುಕಬೇಡಿ. ದೈಹಿಕ ಆರೋಗ್ಯ ಕಡೆಗೆ ಗಮನ ಕೊಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಪರಿಶುದ್ಧವಾದ ಮನೆಯ ಆಹಾರ ಸೇವಿಸಿ. ಮನಸ್ಸಿಗೆ ಖುಷಿ ಕೊಡುವ ಒಳ್ಳೆಯ ಹವ್ಯಾಸಗಳನ್ನು ಮಾಡಿ. ಭೂಮಿಗೆ ಬಿದ್ದ ಬೀಜ ಹಾಗೂ ಎದೆಗೆ ಬಿದ್ದ ಅಕ್ಷರ ಇವೆರಡೂ ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತದೆ. ಮಗ ಇಂದು ಉಪವಾಸ ಇರಬಾರ್ದು ಎಂದು ತಾಯಿ ಯೋಚಿಸ್ತಾಳೆ, ಮತ್ತು ನಾಳೆ ಮಗ ಉಪವಾಸ ಇರಬಾರ್ದು ಎಂದು ತಂದೆ ಯೋಚಿಸ್ತಾನೆ. ಪ್ರಪಂಚದಲ್ಲಿ 2 ಸಂಬಂಧಗಳು ದೇವರಿಗಿಂತ ಹೆಚ್ಚಿನ ಸ್ಥಾನವನ್ನು ಹೊಂದಿದೆ. ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ, ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಬೇಡಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಅತ್ತರೆ ಆಗಿರೋ ನೋವೆಲ್ಲ ಮಾಯವಾಗುವುದಿಲ್ಲ. ನಕ್ಕರೆ ಏನು ನೋವೇ ಇಲ್ಲ ಅಂತಲ್ಲ, ಇಲ್ಲಿ ಒಳಗೊಂತರ ಹೊರಗೊಂತರ ಇರೋರೇ ಅಲ್ಲ. ಯಾರು ಯಾರಿಗೂ ಅರ್ಥವಾಗುವುದೂ ಇಲ್ಲ. ಅರ್ಥ ಆಯ್ತಾ? ಜೀವನದ ಉದ್ದಕ್ಕೂ ಎಲ್ಲರ ಜೊತೆ ನಾವು ಬೆರಿಬೇಕು, ಆದ್ರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರ್ದು. ಜೀವನ ಅಂದ್ರೆ ಅವರಿಲ್ಲ ಇವರಿಲ್ಲ ಅಂತ ಕೊರಗೋದು ಸೊರಗೋದು ಅಲ್ಲ ಕಣ್ರಿ. ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ನಾವೇ ಎಲ್ಲ ಅಂತ ಬದುಕೋದೆ ನಿಜವಾದ ಜೀವನ. ನಮ್ಮನ್ನು ನೋಡಿ ಉರಿದುಕೊಳ್ಳುವರ ಎದುರು ಸಮುದ್ರದಂತೆ ಇರಬೇಕು. ಸೂರ್ಯ ಎಷ್ಟೇ ಜೋರಾಗಿ ಉರಿದ್ರೂ ಸಮುದ್ರವನ್ನು ಖಾಲಿ ಮಾಡಲಾಗುವುದಿಲ್ಲ. ನಾನೇಕೆ ಬದಲಾದೆ ಎಂದು ಕೇಳಬೇಡಿ, ನಾನು ಬದಲಾಗುವಂತ ಕೆಲಸ ನೀವೇನ್ ಮಾಡಿದ್ರಿ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದು ಗೊತ್ತಾ? ಮನಸ್ಸನ್ನ ಸಾಯಿಸ್ಕೊಂಡು ಬದುಕೋದು. ಬದುಕು ರೂಪುಗೊಳ್ಳುವುದು ನಮ್ಮ ದುಡಿಮೆ ಮತ್ತೆ ಶ್ರಮಗಳಿಂದ ಹೊರತು ನಮ್ಮ ಜಾತಕಗಳಿಂದಲ್ಲ. ನಿಮ್ಮ ಜೀವನ ಸರಿಯಿಲ್ಲ ಅಂತ ಯಾವತ್ತೂ ತಿಳಿಬೇಡಿ, ಯಾಕಂದ್ರೆ ನಿಮ್ಮ ಸಮಯ ಕೆಟ್ಟದಾಗಿರುತ್ತದೆ ಹೊರತು ನಿಮ್ಮ ಜೀವನವಲ್ಲ. ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬಾ ಕಠಿಣವಾಗಿರ್ತದೆ. ಸಾಗುತ್ತಿದೆ ಜೀವನ, ಅರಿಯದೆ ನಿಲ್ದಾಣ. ಸ್ವಾರ್ಥ ಸಂಬಂಧಗಳಿಗೆ ಅತಿಯಾಗಿ ಸಿಲುಕಬೇಡಿ. ಅವಶ್ಯಕತೆ ಮುಗಿದ ನಂತರ ನಡು ನೀರಲ್ಲಿ ತೊರೆದು ಹೋಗ್ತಾರೆ. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಜೀವನದ ನಿಜವಾದ ಸಂತೋಷ ಅನುಭವಿಸಲು ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು. ನಿನ್ನ ನಂಬಿ ಬಂದವರಿಗೆ ಜೀವ ಕೊಡು, ನಿನ್ನ ಬಿಟ್ಟು ಹೋಗುವವರಿಗೆ ದಾರಿಯನ್ನು ಬಿಟ್ಟುಕೊಡು. ಬೆಂಕಿ ಜೊತೆ ಆಟ ಆಡಿದರೆ ದೇಹ ಸುಡ್ತದೆ, ಕೋಪದ ಜೊತೆ ಆಟ ಆಡಿದ್ರೆ ಬದುಕೇ ಸುಟ್ಟು ಹೋಗ್ತದೆ. ಜೀವವಿದೆ, ನೆಮ್ಮದಿ ಇಲ್ಲ. ಜೀವನವಿದೆ, ಅರ್ಥನೇ ಇಲ್ಲ. ನಗುವಿಗಿರುವ ಬೆಲೆ ನೋವಿಗಿಲ್ಲ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ, ಹಾಗೆ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಇದೇ ಪ್ರಪಂಚ. ವಾದ ಮಾಡಿ ಕೆಟ್ಟವರು ಆಗಬೇಡಿ, ಮೌನವಾಗಿ ಇದ್ದು ಬಿಡಿ, ಕಾಲವೇ ಉತ್ತರ ನೀಡ್ತದೆ. ಕಷ್ಟ ಬಂದಾಗ ದೇವರಿಗೆ ಮರೆ ಹೋಗ್ತೇವೆ, ಸುಖವಿದ್ದಾಗ ದೇವರನ್ನೇ ಮರೆತು ಬಿಡ್ತೇವೆ. ಸುಖ ಆವರಿಸಿದಾಗ ಆ ದೇವರ ಎದುರಿಗೆ ಪ್ರತ್ಯಕ್ಷನಾದ್ರೂ ಕಂಡು ಕಾಣದಂತೆ ನಡೆಯುತ್ತೇವೆ. ಅದೇ ಕಷ್ಟ ಅಥವಾ ದುಃಖ ಪ್ರಾಪ್ತಿಯಾದಾಗ ಕಲ್ಲಲ್ಲಿಯೂ ದೇವರನ್ನ ಹುಡುಕ್ತೇವೆ. ಇದೇ ಅಲ್ವೇ ನಮ್ಮ ನಿಜ ಜೀವನದ ಬಣ್ಣ. ದೊಡ್ಡ ನೋವುಗಳನ್ನು ಮರೆತು ಸಣ್ಣ ಸಂತೋಷಗಳಿಗಾಗಿ ಜೀವಿಸುವುದೇ ಬದುಕು. ಬಯಸಿದ್ದು ಸಿಗುವ ಯೋಗವಿಲ್ಲದಿದ್ದರೂ ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆನಾದ್ರೂ ಗಳಿಸಿಕೊಳ್ಬೇಕು. ಸತ್ಯಕ್ಕಾಗಿ ಯಾವುದನ್ನು ಬೇಕಾದ್ರೂ ತ್ಯಾಗ ಮಾಡಿ, ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ. ಜೀವನಕ್ಕಾಗಿ ಗಳಿಕೆ ಮಾಡಬೇಕು, ಬದಲಾಗಿ ಗಳಿಕೆನೇ ಜೀವನ ಆಗಬಾರ್ದು. ಕರ್ಮದ ಏಟು ತುಂಬಾ ಭಯಂಕರವಾಗಿರ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೊಂದಿಗಾದ್ರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ನಮಗಾಗಿ ಯಾರೋ ಇದ್ದಾರೆ ಅನ್ನೋ ಭ್ರಮೆಗಿಂತ ಯಾರೂ ಇಲ್ಲ ಅನ್ನೋದೇ ವಾಸ್ತವ. ಸ್ವಂತ ಬುದ್ಧಿ ಇಲ್ಲದ ಅವಿವೇಕಿಗಳು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ತಾರೆ. ನೀವೆಷ್ಟು ಕೆಟ್ಟವನು ಎಂದು ಹೇಳುವುದಕ್ಕಿಂತ ನಾನೆಷ್ಟು ಒಳ್ಳೆಯವನೆಂದು ನೋಡ್ಕೊಳ್ಳಿ. ಸಂಬಂಧಿಗಳಲ್ಲಿ ನಾವು ಅಪರೂಪವಾದ್ರೆ ಮಾತ್ರ ನಮಗೆ ಬೆಲೆ ಜಾಸ್ತಿ. ಅದೇ ಸಂಬಂಧಿಗಳಲ್ಲಿ ನಿತ್ಯ ಪ್ರತಿರೂಪವಾದ್ರೆ ಅಲ್ಲಿ ತಾತ್ಸಾರ ಭಾವವೇ ಜಾಸ್ತಿ. ಏನು ಇಲ್ಲದೆ ಇರೋದು ಬಡತನ, ಇದ್ರೂ ಇಲ್ಲ ಅನ್ನೋದು ದರಿದ್ರ. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಸಿಗುವ 100 ವಸ್ತುಗಳಿಗಿಂತ
ಸಿಗದೇ ಇರುವ ಒಂದು ವಸ್ತು ಮಾತ್ರ ಮನಸ್ಸನ್ನ ಗೆದ್ದಿರುತ್ತೆ. ಮಾತಾಡುವ ಆಸೆ ಅವರಿಗಿಲ್ಲ ಅಂದಮೇಲೆ ಅವರನ್ನು ಮಾತನಾಡಿಸುವ ಹಂಬಲ ನನಗೆ ಯಾಕೆ? ಬಿಟ್ಟು ಹೋಗುತ್ತಿರುವವರನ್ನು ನಿಲ್ಲಿಸುವ ಹಠ ಬೇಕೆ? ನೋವಿದ್ದರೂ ನಗುವಲ್ಲೇ ಕಳಿಸಿಕೊಡುವುದು ಒಳ್ಳೇದಲ್ವೇ? ಇವತ್ತು ನೀನು ಒಬ್ಬರಿಗೆ ಅನ್ಯಾಯ ಮಾಡಿ ದೇವರ ಹತ್ರ ಒಳ್ಳೆಯವರ ತರ ಕೈ ಮುಗಿದ ತಕ್ಷಣ ಅದು ಪರಿಹಾರ ಆಗಲ್ಲ. ನಿನ್ನ ಕೆಟ್ಟತನಕ್ಕೆ ಶಿಕ್ಷೆ ಕೊಡ್ತಾನೆ ಭಗವಂತ. ನೀನು ಜೀವನದಲ್ಲಿ ಸಾಕಷ್ಟು ಕಲಿಯುವುದು ಬಾಕಿ ಇರುವಾಗ ನಿನ್ನದೇ ಸರಿ ಎಂಬ ವಾದ ನಿಷ್ಪ್ರಯೋಜಕ. ಜೀವನದಲ್ಲಿ ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಅದರಲ್ಲಿ ತಪ್ಪು ಕಂಡು ಹಿಡಿಯುವವರೇ ಹೆಚ್ಚು. ಮಧ್ಯರಾತ್ರಿಯಲ್ಲಿ ನಾಯಿ ಬೊಗಳುತ್ತಿದ್ದರೆ ಅದು ಅಪಶಕುನ ಎಂದು ಎಲ್ಲರೂ ಭಾವಿಸ್ತಾರೆ. ಆದರೆ ಅಮಾಯಕ ಮೂಕ ಜೀವಿಗೆ ಹಸಿವಾಗಿರ್ತದೆ ಎಂದು ಯಾರೂ ಭಾವಿಸುವುದಿಲ್ಲ. ಒಂದು ಗಂಡು ಇಡೀ ಪ್ರಪಂಚವನ್ನೇ ಅರಿತರು ಒಂದು ಹೆಣ್ಣಿನ ಮನಸ್ಸನ್ನ ಸ್ವಲ್ಪವೂ ಅರಿಯಲಾರ. ಅರಿತಿದ್ದೇವೆ ಅಂದುಕೊಂಡ್ರೆ ಅದವರ ಭ್ರಮೆಯಷ್ಟೇ. ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕನಿಸ್ತದೆ. ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಬದುಕಿ ಬಾಳಬೇಕೆನಿಸ್ತದೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ಮುಟ್ಟಿಸ್ತವೆ. ಬೇರೊಬ್ಬರಿಗೆ ಬೇಸರವಾದ್ರೂ ಪರವಾಗಿಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಸ್ವಾಭಿಮಾನವನ್ನ ಬಿಟ್ಟು ಕೊಡಬೇಡಿ. ತನ್ನ ಹೆಂಡತಿ ಮುಂದೆ ಜೋರಾಗಿ ಮಾತನಾಡಿ ಹೊಡೆಯುವ ಮೂಲಕ ತನ್ನನ್ನು ತಾನು ಬಲಶಾಲಿ ಎಂದು ಭಾವಿಸುವ ಗಂಡ ಪ್ರಪಂಚದ ಅತ್ಯಂತ ದುರ್ಬಲ ಪುರುಷ. ತುಕ್ಕು ಹಿಡಿದ ಕಬ್ಬಿಣವನ್ನು ಬೇಕಾದ್ರೆ ಶುದ್ಧ ಕಬ್ಬಿಣವನ್ನಾಗಿ ಮಾಡಬಹುದು, ಆದರೆ ತುಕ್ಕು ಹಿಡಿದ ಮನಸ್ಸುಗಳನ್ನು ಶುದ್ಧವಾಗಿಸಲು ಸಾಧ್ಯವಿಲ್ಲ. ಬೇರೆಯವರ ದುಃಖ ನೋಡಿ ನಿಮಗೂ ನೋವಾದ್ರೆ ತಿಳಿದುಕೊಂಡ್ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆಂದು. ನನಗೆ ಮೋಸ ಮಾಡೋರಂದ್ರೆ ತುಂಬಾ ಇಷ್ಟ. ಯಾಕೆ ಗೊತ್ತಾ? ನನಗೆ ಮೋಸ ಮಾಡಿ ಅವರ ಆತ್ಮ ಸಾಕ್ಷಿಗೆ ಚಪ್ಪಲಿ ತಕೊಂಡು ಹೊಡ್ಕೊಳ್ತಾ ಇರ್ತಾರಲ್ಲ, ಅದಕ್ಕೆ ಅಯ್ಯೋ ಪಾಪ. ಇಂಟರ್ನೆಟ್ ಬಹಳ ದೂರದಲ್ಲಿರುವವರನ್ನ ಜೋಡಿಸ್ತದೆ. ಸಮಸ್ಯೆ ಏನಂದ್ರೆ ಅದು ಹತ್ತಿರದಲ್ಲಿರುವವರ ಸಂಪರ್ಕವನ್ನು ಕಡಿದು ಹಾಕ್ತದೆ. ಸ್ವಂತ ಧೈರ್ಯದ ಮೇಲೆ ಜೀವಿಸಿ, ಯಾಕಂದ್ರೆ ಇನ್ನೊಬ್ಬರ ಹೆಗಲು ಕೇವಲ ನಿಮ್ಮ ಶವಯಾತ್ರೆಗೆ ಮಾತ್ರ ನೆರವಾಗ್ತದೆ. ನಂಬಿಕೆ ಅನ್ನೋದು ಎಲ್ಲರ ಮೇಲೂ ಬರಲ್ಲ, ಕೆಲವರ ಮೇಲೆ ಮಾತ್ರ ಬರುತ್ತೆ. ಆದರೆ ಆ ಕೆಲವರೇ ನಮ್ಮ ನಂಬಿಕೆಗೆ ಮೋಸ ಮಾಡೋದು. ಪರಿಚಯವೇ ಇಲ್ಲವೆಂಬಂತೆ ನಟಿಸೋರಿಗೆ ಅಪರಿಚಿತರಾಗಿರೋದೇ ಒಳ್ಳೆಯದು. ನಾಟಕ ಆಡುವ ಜನಗಳು ಕೆಲಸ ಆಗುವವರೆಗೂ ಮಾತ್ರ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ, ಆದರೆ ನಿಯತ್ತಾಗಿರೋರು ನಿಮ್ಮ ಪ್ರತಿ ಕಷ್ಟ ಸುಖದಲ್ಲಿ ಜೊತೆಗಿರ್ತಾರೆ. ನಮ್ಮ ನೆರಳೆ ಬೆಳಗ್ಗೆ ಇದ್ದ ಹಾಗೆ ಸಂಜೆ ಇರಲ್ಲ, ದಿಕ್ಕು ಬದಲಿಸುತ್ತೆ. ಹಾಗೆ ನಮ್ಮ ಜೊತೆ ಇದ್ದವರು ಕೂಡ ಯಾವಾಗಲೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ, ಬದಲಾಗ್ತಾರೆ. ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಜೀವನದಲ್ಲಿ ಇನ್ನೂ ಬುದ್ಧಿ ಬಂದಿಲ್ಲ ಅಂತಾನೆ ಅರ್ಥ. ಅವಕಾಶಗಳು ಬಂದಾಗ ಒಳ್ಳೆಯದನ್ನು ಆರಿಸಿಕೊಳ್ಳಿ, ಅವಕಾಶಗಳಿಲ್ಲದಾಗ ಒಳ್ಳೆಯದನ್ನು ಸೃಷ್ಟಿಸಿಕೊಳ್ಳಿ. ಕಾಣದ ಕಣ್ಣಿಗೆ ಕನ್ನಡಿ ಏತಕ್ಕೆ, ಅರಿಯದ ಮನಕ್ಕೆ ಭಾವನೆಗಳನ್ನು ತಿಳಿಸುವುದೇತಕ್ಕೆ. ನಿರೀಕ್ಷೆ ಎಂಬ ಊರಲ್ಲಿ ನಿರಾಸೆ ಎಂಬ ದಾರಿಯ ಕಂಡೆ. ಆಡಿಕೊಳ್ಳುವವರ ಬಾಯಿ ಮುಚ್ಚಿಸುವುದಕ್ಕಿಂತ ಕೇಳುವ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವುದು ಉತ್ತಮ. ನಾನು ಮತ್ತಷ್ಟು ತಿಳಿಯಬೇಕು ಎಂಬುದು ಜ್ಞಾನ, ನನಗೆ ಎಲ್ಲವೂ ತಿಳಿದಿದೆ ಎಂಬುದು ಅಜ್ಞಾನ. ನಾನು ತಿಳಿಯುತ್ತಾ ಪರರಿಗೆ ತಿಳಿಸುವುದು ಸುಜ್ಞಾನ. ಜೀವ ಹೋದ ಮೇಲೆ ಆಸ್ತಿ ಗಂಗೆ ಪಾಲು, ವಸ್ತ್ರ ಅಗಸನ ಪಾಲು, ಆಸ್ತಿ ಮಕ್ಕಳ ಪಾಲು, ಪಿಂಡ ಗಂಗೆ ಪಾಲು, ಜೀವ ಯಮನ ಪಾಲು. ನೀ ಮಾಡಿದ ಸೇವೆ ದಾನ ಧರ್ಮ ನಿನ್ನ ಪಾಲು. ನಿಮಗಾಗಿ ಯಾರೋ ಇದ್ದಾರೆ ಅನ್ನೋ ಭ್ರಮೆಗಿಂತ ಯಾರೂ ಇಲ್ಲ ಅನ್ನೋದೇ ವಾಸ್ತವ. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು. ಇಲ್ಲಿ ಎಲ್ಲರದು ಮುಖವಾಡದ ಬದುಕೆ. ನಿಮ್ಮಿಷ್ಟಕ್ಕೆ ನೀವೇ ಬೆಳಿಬೇಕು, ಅದಕ್ಕಾಗಿ ಬೇರೊಬ್ಬ ಶಿಕ್ಷಕನಿರುವುದಿಲ್ಲ. ನಾವು ಒಬ್ಬರನ್ನ ನಂಬುವುದು ನಮ್ಮ ಮಾನವೀಯತೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ಬದುಕಿನಲ್ಲಿ ತಾನಾಗಿ ಬಂದದ್ದು ಶಾಶ್ವತ, ಬಲವಂತವಾಗಿ ದೊರಕಿದ್ದು ಕ್ಷಣಿಕ. ಕೇವಲ ಕೆಲವು ಪ್ರೀತಿಯ ಶಬ್ದಗಳಿಂದ ನಿಮ್ಮನ್ನು ಮಾತಾಡಿಸಿದಾಗ ಅವರನ್ನು ಸಂಪೂರ್ಣವಾಗಿ ನಂಬೇಡಿ. ಮುಂದೆ ಅವರ ಭಾವನೆಗಳು ಬದಲಾಗಬಹುದು. ಯಾರೋ ನಿಮ್ಮನ್ನು ತಿರಸ್ಕರಿಸಿದರೆಂದು ದುಃಖಿಸಬೇಡಿ, ಯಾಕಂದ್ರೆ ದುಬಾರಿಯಾದದನ್ನು ಕೊಂಡುಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ. ಹೊಸಬರ ಆಗಮನ ಹೊಸತನ ಹುಡುಕುವಷ್ಟರಲ್ಲೇ ಇರಲಿ. ಹಳೆಯವರನ್ನೆಲ್ಲ ಮರೆಯುವಷ್ಟಿದ್ದರೆ ಕೊನೆಗೆ ಹೊಸತು ಹಳೆತು ಎರಡೂ ಉಳಿಯುವುದಿಲ್ಲ. ನಂಬಿದ್ರೆ ಮೋಸ ಮಾಡ್ತಾರೆ, ತಲೆಯಲ್ಲಿ ಇಟ್ಟು ಮೆರೆಸಿದ್ರೆ ತಲೆನೇ ಕಡಿತಾರೆ. ಎಚ್ಚರ, ಇದು ಮೋಸಗಾರರ ಜಗತ್ತು. ಕಷ್ಟವೋ ಸುಖವೋ ಸಮಯ ನಡೆಸಿದ ಹಾಗೆ ನಡೆಯೋಣ, ಯಾಕಂದ್ರೆ ಕಾಲಕ್ಕೆ ಗೊತ್ತಿಲ್ಲ ಮೇಲು ಕೀಳು ಅನ್ನೋದು. ನಮ್ಮ ಜೀವನದಲ್ಲೂ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಮಾತು ಮೃದುವಾಗಿದ್ದರೆ ಕಷ್ಟಕರವಾದ ಮಾರ್ಗವು ಸುಲಭವಾಗ್ತದೆ, ಮಾತು ಒರಟಾಗಿದ್ದರೆ ಸುಲಭವಾದ ಮಾರ್ಗವು ಕಷ್ಟಕರವಾಗ್ತದೆ. ಜೀವಂತ ಇದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಇವೆರಡು ವ್ಯರ್ಥ. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ. ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನೇ ತಿಂತಾನೆ. ಪ್ರತಿಯೊಬ್ಬರೂ ತಾನು ಮಾಡಿದ ತಪ್ಪನ್ನು ನೆನೆದು ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ ಪಡ್ತಾರೆ. ಮನಸ್ಸಿನಲ್ಲಿ ಕಲ್ಮಶ ತುಂಬಿಕೊಂಡು ಕಾಶಿಗೆ ಹೋದರೂ ಮನುಷ್ಯನ ಜೀವನ ಬದಲಾಗುವುದಿಲ್ಲ. ವ್ಯಕ್ತಿಗಳು ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡ್ಕೋಬೇಕು, ಅವರನ್ನ ಬದಲಾಯಿಸಲು ಹೋಗಬಾರ್ದು. ಇತ್ತೀಚೆಗೆ ಕೆಲವರೊಂದಿಗೆ ಮಾತು ಕಡಿಮೆ ಮಾಡಿದ್ದೇನೆ, ವಿಷಯ ಏನೂ ಇಲ್ಲ ಅಂತಲ್ಲ, ವಿಶ್ವಾಸಕ್ಕೆ ಯೋಗ್ಯರಲ್ಲ ಎಂದು. ಭಾವನೆಗಳೇ ಬದಲಾಗ್ತಿದೆ, ಇನ್ನು ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಹೇಗೆ ಸಾಧ್ಯ? ಹೀಯಾಳಿಸುವ ಜನರ ಮಧ್ಯೆ ಇದ್ದೇನೆ ಎಂದು ಬೇಸರ ಪಟ್ಕೊಳ್ಬಾರ್ದು, ಯಾಕಂದ್ರೆ ಕಮಲದ ಹೂ ಅರಳುವುದು ಕೂಡ ಕೆಸರಿನ ಮಧ್ಯೆ. ಜೀವನದಲ್ಲಿ ನೀವು ಅತಿ ಹೆಚ್ಚು ಇಷ್ಟಪಡುವ ವಸ್ತು, ವ್ಯಕ್ತಿ ನಿಮ್ಮ ದುಃಖಕ್ಕೆ ಕಾರಣವಾಗ್ತದೆ. ನೋವನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ, ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗ್ತದೆ. ಕಡಿಮೆ ತಿಳುವಳಿಕೆ ಉಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸ್ತಾರೆ. ಜಾಸ್ತಿ ತಿಳುವಳಿಕೆ ಉಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಇರ್ತಾರೆ. ಇಷ್ಟವಿಲ್ಲದವನ ತುದಿಬೆರಳ ಸ್ಪರ್ಶದಲ್ಲಿ ಕೂಡ ನರಕವಿರ್ತದೆ. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನು ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು.
ಜಾತಿಗಿಂತ ನೀತಿ ದೊಡ್ಡದು, ಆಸ್ತಿಗಿಂತ ಪ್ರೀತಿ ದೊಡ್ಡದು, ಕೋಪಕ್ಕಿಂತ ತಾಳ್ಮೆ ದೊಡ್ಡದು, ಮಾತಿಗಿಂತ ಮೌನವೇ ದೊಡ್ಡದು, ಸಂಬಂಧಕ್ಕಿಂತ ಸ್ನೇಹನೇ ದೊಡ್ಡದು. ಅತಿಯಾಗಿ ಒಬ್ಬರಿಗೆ ಅರ್ಥ ಮಾಡಿಸಬೇಡಿ, ಮೌನವಾಗಿ ಇದ್ದು ಬಿಡಿ. ಮೌನಕ್ಕಿಂತ ಮಿಗಿಲಾದ ಉತ್ತರ ಬೇರೊಂದಿಲ್ಲ. ಜಾಲಿ ಗಿಡ ಎಷ್ಟು ಎತ್ತರ ಬೆಳೆದ್ರೂ ತುಳಸಿ ಗಿಡವನ್ನು ಪೂಜಿಸ್ತಾರೆ. ಅದೇ ತರ ಕೆಟ್ಟವರು ಎಷ್ಟೇ ಬೆಳೆದ್ರೂ ದೊಡ್ಡ ಮನಸ್ಸು ಇರುವ ಒಳ್ಳೆಯವರನ್ನು ಗೌರವಿಸ್ತಾರೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗ್ತದೆ. ನಿಂದನೆಗಳಿಗೆ ಕಿವಿ ಕೊಟ್ಟರೆ ಗುರಿ ಮುಟ್ಟುವುದು ಸಾಧ್ಯವೇ ಇಲ್ಲ. ಕಿವುಡಾಗಿ ಬಿಡಿ. ಆಡಿಕೊಳ್ಳುವವರು ಪರಚಿಕೊಳ್ಳುತ್ತಲೇ ಇರಲಿ. ನೀವು ನಿಮ್ಮ ಗುರಿಯ ಕಡೆಗೆ ದೃಷ್ಟಿ ನಡಿ. ನೆಮ್ಮದಿಯನ್ನು ಹಾಳು ಮಾಡೋದು ಹೇಳಿದ ಸುಳ್ಳುಗಳಲ್ಲ, ಮುಚ್ಚಿಟ್ಟ ಸತ್ಯಗಳು. ಒಮ್ಮೆ ಚಾರ್ಲಿ ಚಾಪ್ಲಿನ್ ಹೇಳಿದ್ರು, ಕನ್ನಡಿ ನನ್ನ ಉತ್ತಮ ಸ್ನೇಹಿತ, ಯಾಕಂದ್ರೆ ನಾನು ಅಳುವಾಗ ಅದು ಎಂದಿಗೂ ನಗುವುದಿಲ್ಲ. ಬಂಗಾರ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುತ್ತಿದ್ದ ಅವನ ಶವವನ್ನು 3 ಸುತ್ತು ಸುತ್ತಿ ಹೊಡೆದದ್ದು ಮಣ್ಣಿನ ಮಡಿಕೆ. ವ್ಯಕ್ತಿಗಳ ಯೋಗ್ಯತೆ ತಿಳಿಯುವುದು ಅವಮಾನಕ್ಕೆ ಮತ್ತು ಆಪತ್ತಿಗೆ ಒಳಗಾದ ನಂತರವೇ. ಅಲ್ಲಿಯವರೆಗೆ ಎಲ್ಲರೂ ಒಳ್ಳೆಯವರಂತೆ ಕಾಣ್ತಾರೆ. ಅಪರಾಧಕ್ಕೆ ಕ್ಷಮೆ ಇರಬಹುದು, ಆದ್ರೆ ವಿಶ್ವಾಸ ವಂಚನೆಗೆ ಎಂದಿಗೂ ಕ್ಷಮೆ ಇಲ್ಲ. ಅವರಿಗೆ ನೋವಾದ್ರೆ ಅದು ನೋವಂತೆ, ಬೇರೆಯವರಿಗೆ ಆದ್ರೆ ಅದು ನಾಟಕವಂತೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರುತ್ತೆ, ಆದ್ರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರ್ತೀವಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅನ್ನೋ ನಂಬಿಕೆಯಿಂದ. ಮಾತನಾಡಲು ಸಮಯವಲ್ಲ ಕಣ್ರಿ, ಮನಸ್ಸಿರ್ಬೇಕು. ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಎಂಬುದು ನಂಬಿಕೆ ಆದರೆ ದೇವರು ನಮಗೆ ಏನೇ ಮಾಡಿದ್ರೂ ಅದು ಒಳ್ಳೆಯದಾಗಿರುತ್ತದೆ ಎಂಬುದು ಭಕ್ತಿಯಾಗಿದೆ. ಅತಿಯಾಗಿ ಮಾತನಾಡಿದ್ರೆ ವಿವಾದ, ಅನಾವಶ್ಯಕವಾಗಿ ಮಾತನಾಡಿದ್ರೆ ಅವಮಾನ, ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದ್ರೆ ಗೌರವ. ನಾವು ಯಾರಿಗೆ ತುಂಬಾ ಬೆಲೆ ಕೊಡ್ತೀವೋ, ನಾವು ಹೆಚ್ಚು ಯಾರ ಮಾತು ಕೇಳ್ತೀವೋ ಅವರಿಂದ ಯಾವತ್ತೂ ನಮ್ಮ ಮಾತಿಗಾಗ್ಲಿ ನಮ್ಮ ಭಾವನೆಗಳಿಗಾಗ್ಲಿ ಬೆಲೆ ಸಿಗಲ್ಲ. ಇದು ನಿಜ. ಎಲ್ಲಾ ಸಮಯದಲ್ಲೂ ಎಲ್ಲಾ ವಿಷಯದಲ್ಲಿಯೂ ನಾನೇ ಸರಿ ಇನ್ನೊಬ್ಬರು ತಪ್ಪು ಅಂತ ಆಲೋಚಿಸುವ ಬದಲಿಗೆ ಕೆಲವೊಂದು ವಿಷಯಗಳಲ್ಲಿ ನಮ್ಮ ತಪ್ಪುಗಳನ್ನು ನಾವೇ ಅರಿತು ಒಪ್ಪಿಕೊಂಡ್ರೆ ಎಷ್ಟೋ ಸಂಬಂಧಗಳು ಸಂತೋಷಗಳು ಗಟ್ಟಿಯಾಗಿ ಉಳಿಯುತ್ತೆ. ಒಂದು ಮಗು ದೇವರಲ್ಲಿ ಕೇಳಿತು, ಎಲ್ಲವನ್ನು ಈಗಾಗಲೇ ಹಣೆಯಲ್ಲಿ ಬರೆಯಲಾಗಿದೆ ಎಂದ್ಮೇಲೆ ನಾವು ಏನನ್ನಾದ್ರೂ ಯಾಕೆ ಬಯಸಬೇಕು? ಅದಕ್ಕೆ ದೇವರು ಮಗುಳ್ನಗುತ್ತಾ ಹೇಳಿದನು, ಆದ್ರೆ ಕೆಲವು ಕಡೆ ನಿಮ್ಮ ಇಚ್ಛೆಯಂತೆ ಎಂದು ಬರೆದಿರಬಹುದಲ್ವೇ? ಹೋಗುವವರು ಬಿಟ್ಟು ಹೋಗೇ ಹೋಗ್ತಾರೆ. ಕಾರಣ ಯಾವುದೇ ಆಗಿದ್ದರು ನಿಭಾಯಿಸೋರು ನಿಭಾಯಿಸ್ತಾರೆ. ಪರಿಸ್ಥಿತಿ ಯಾವುದೇ ಇದ್ದರು ಇದ್ದಾಗ ಕಡೆಗಣಿಸ್ತಾರೆ, ಸತ್ತಾಗ ಪ್ರೀತಿಸ್ತಾರೆ. ಮಳೆ ನೀರಿಗಿಂತ ಬೇರೆ ನೀರಿಲ್ಲ, ಆತ್ಮಬಲಕ್ಕಿಂತ ಬೇರೆ ಬಲವಿಲ್ಲ, ಕಣ್ಣಿಗಿಂತ ಬೇರೆ ತೇಜಸ್ಸಿಲ್ಲ, ಧ್ಯಾನಕ್ಕಿಂತ ಶಾಂತವಾದದ್ದು ಬೇರೊಂದಿಲ್ಲ. ಒಬ್ಬರಿಂದ ನಗುವನ್ನಲ್ಲ, ಕಷ್ಟವನ್ನು ಕಿತ್ತುಕೊಳ್ಳಲು ಕಲಿಬೇಕು. ಮನುಷ್ಯನ ಸೋಲಿಗೆ ಬಲು ದೊಡ್ಡ ಕಾರಣವೇ ಸಮಯ ಪ್ರಜ್ಞೆ ಕೊರತೆ. ಕಾಲದೊಂದಿಗೆ ಓಡಲಿಲ್ಲವೆಂದ್ರೆ ಕಾಲ ನಮ್ಮನ್ನು ಬಿಟ್ಟು ಓಡ್ತದೆ. ನನ್ನ ಲೈಫಲ್ಲಿ ನೀನ್ ಬಂದಿದ್ದು ನಿನ್ನ ತಪ್ಪಲ್ಲ, ಆದ್ರೆ ನಿನ್ನ ತುಂಬಾ ಹಚ್ಕೊಂಡಿದ್ದು ನನ್ನ ತಪ್ಪು. ಬಾಯಿ ಬಿಟ್ರೆ ನಂಬಿಕೆ ಇಲ್ವಾ ಅಂತಾರೆ, ನಂಬಿದ್ರೆ ಆ ನಂಬಿಕೆಗೆ ಅರ್ಥನೇ ಇಲ್ಲದಿರೋ ಹಾಗೆ ಮಾಡ್ತಾರೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೀರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಬಿಟ್ಟು ಹೋಗುವವರ ಪ್ರೀತಿಯನ್ನು ಎಂದೂ ಅಂಗಲಾಚಿ ಕರೆದುಕೊಳ್ಳಬಾರದು. ಅಂತಹ ಪ್ರೀತಿಯಲ್ಲಿ ವಿಶ್ವಾಸ ನಂಬಿಕೆ ಇರುವುದಿಲ್ಲ. ಮನವಿಲ್ಲದೆ ಮಂತ್ರಾಲಯಕ್ಕೆ, ಧರ್ಮವಿಲ್ಲದೆ ಧರ್ಮಸ್ಥಳಕ್ಕೆ, ತಿರುಕನಿಗೆ ಭಿಕ್ಷೆ ನೀಡದೆ ತಿರುಪತಿಗೆ, ಮನಶಾಂತಿ ಇಲ್ಲದೆ ಶಬರಿಮಲೆಗೆ ಹೋದ್ರೇನು ಫಲ? ಯಾವುದ್ರ ಜೊತೆ ಆಟವಾಡಿದ್ರು ಭಾವನೆಗಳ ಜೊತೆ ಆಟವಾಡಬಾರದು. ಒಂದು ಜೀವ ತನ್ನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಹೃದಯವನ್ನು ಬಯಸ್ತದೆ. ಆ ಹೃದಯವು ಅರ್ಥ ಮಾಡಿಕೊಳ್ಳದಿದ್ರೆ ಒಂಟಿಯಾಗಿರಲು ಬಯಸ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿಲ್ಲ. ಮೋಸವಾಗ್ಲಿ ಸತ್ಯವಾಗ್ಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಹಲೋ ಸರ್, ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡೋಕ್ಕೆ ಕಾಲ್ ಮಾಡಿದ್ವಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಬಹಳ ನೋಡ್ತಾ ಇದ್ದೆ ನಿಮ್ಮ ವಿಡಿಯೋಸು. ಹಾಂ, ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು. ಅಂಡ್ ನನ್ನ ಲೈಫ್ಗೆ ನಿಮ್ಮ ವಿಡಿಯೋಸ್ಗೆ ತುಂಬ ಅಟ್ಯಾಚ್ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ನಿಮ್ಮೂರು ಕುಂದಾಪುರ ಅಲ್ವಾ? ನನ್ನೂರು ಕುಂದಾಪುರ ಮೇಡಮ್. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ನನಗೆ 3 ಜನ ಬೇಬಿತ್ತು. ಹಾಂ, ಓಕೆ. ನಾವಿರೋದು ಬೆಂಗಳೂರು. ಓಕೆ. ನಮ್ಮ ಊರು ಬಂದ್ಬಿಟ್ಟು ನೆಗೆಟಿವ್ ಬಂದ್ಬಿಟ್ಟು ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಓಕೆ. ನಾವು ಇರೋದೆಲ್ಲ ನಮ್ಮ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡೋದು. ಸೊ ನಾವಿರೋದು ಇಲ್ಲೇ ಸರ್. ರಿಯಲಿ ನಿಮ್ಮ ಕಾಲ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಮೇಡಮ್. ಸರ್, ಇಲ್ಲ, ನಾನು ಕೂಡ ನಾರ್ಮಲ್ ಮನುಷ್ಯನೇ. ಹಾಗಲ್ಲ, ನಾರ್ಮಲ್ ಮನುಷ್ಯನೇ ಓಕೆ, ಬಟ್ ನೀವು ತುಂಬ ಬ್ಯುಸಿ ಅಲ್ವಾ? ಹಾಗೇನಿಲ್ಲ ಮೇಡಮ್, ನನ್ನನ್ನು ಇಷ್ಟಪಡೋರಿಗೆ ನಾನು ಆಡೇ ಆಡ್ತೀನಿ. ಓಕೆ ಸರ್. ನಂಗೆ ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನನಗೆ ಒಂದು ಡೌಟ್ ಬರುತ್ತೆ. ನಾನು ಆ್ಯಕ್ಚುಲಿ ಇವತ್ತು ಕಮೆಂಟ್ ಮಾಡಿದ್ದೀನಿ ಅದು ಒಂದು ವಿಡಿಯೋದಲ್ಲಿ. ನೀವು ನಿಜವಾಗ್ಲೂ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಕೆಲವು ಮಾತುಗಳು ಅಥವಾ ನೀವು ಯಾರಾದರೂ ಕೆಲವು ರೈಟಿಂಗ್ ಬರ್ದಿರೋದು ಇರುತ್ತಲ್ವಾ, ಅದೇನಾದರೂ ಹೇಳ್ತೀರಾ ಈ ವಿಡಿಯೋಸಲ್ಲಿ? ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಮೇಡಮ್. ಕೆಲವೊಂದುಗಳನ್ನ ಕಲೆಕ್ಟ್ ಮಾಡ್ತೀನಿ, ಕೆಲವೊಂದಿಗೆ ಭಾವ ತುಂಬಿದ ಪದಗಳೇ ಜೀವ ತುಂಬ್ತೀನಿ ಅಷ್ಟೇ. ಹಾಂ, ಓಕೆ ಸರ್, ಓಕೆ. ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಕಾಲ್ ರಿಸೀವ್ ಮಾಡಿಲ್ಲ, ಆ್ಯಕ್ಚುಲಿ ನೀವು ಬ್ಯುಸಿ ಇರ್ತೀರಾ ಅಂತ ಗೊತ್ತು. ನಾನು ಈಗಲೂ ಹೊರಗಡೆ ಇದ್ದೀನಿ ಮೇಡಮ್. ಹೌದಾ? ಫ್ರೀ ಆದ್ಮೇಲೆ ಮಾಡ್ಲಾ? ಓಕೆ ಸರ್, ನಾನು ಕಾಲ್ ಮಾಡಿದಾಗ ಆದಷ್ಟು ಟ್ರೈ ಮಾಡಿ ರಿಸೀವ್ ಮಾಡೋಕ್ಕೆ. ಸರಿ, ಓಕೆ. ಓಕೆ ಮೇಡಮ್, ಓಕೆ. ಮೆಸೇಜ್ಗೆ ರಿಪ್ಲೈ ಮಾಡಿ ಸರ್. ಓಕೆ. ಓಕೆ ಮೇಡಮ್, ಓಕೆ.
ಓಕೆ ಸರ್, ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ ಮೇಡಮ್, ಒಳ್ಳೇದಾಗಲಿ. ಓಕೆ ಸರ್. ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.